ಇದ್ದೀರಾ ಸುವರ್ಣ. ಅವ ಲೇಟ್ ಆಗ್ತಾ ಇದೆ, ದೀಪ ಅವ್ರು ಬೇಗ ಹೊರಡಬೇಕು. ದೀಪ, ಮೀನಾಕ್ಷಿ ಹೇಳ್ತಿರೋದು ಸರಿಯಾಗೇ ಇದೆ. ನೀನು ಯಾವ ಕೆಲಸನೇ ಮಾಡು, ಯಾವ ಹುದ್ದೆಯಲ್ಲೇ ಇರು, ಆದರೆ ಆ ಅಧಿಕಾರ ನಮ್ಮ ಸಂಪ್ರದಾಯನ ಮರೆಸಬಾರ್ದು. ಒಳ್ಳೆ ಬಟ್ಟೆ ಹಾಕ್ಕೊಂಡು ಮೈ ತುಂಬ ಒಡವೆ ಹಾಕ್ಕೊಂಡೇ ಹೋಗು. ನಮ್ಮ ಮನೆತನದ ಹೆಣ್ಮಕ್ಳು ಹಾಗೆ ಹೋಗಬೇಕು. ಅಮ್ಮೋ, ದೀಪ ಅತ್ತಿಗೆಗೆ ನಿನ್ನ ಒಡವೆಗಳನ್ನ ಕೊಡು. ಹೋಗು ದೀಪ, ನಿನ್ನ ಇಂಟರ್ವ್ಯೂಗೆ ತಡ ಆಗುತ್ತೆ. ಬೇಗ ಬಟ್ಟೆ ಬದಲಾಯಿಸಿ ಬಾ, ಹೋಗು. ಇಂಟರ್ವ್ಯೂಗೆ ಒಡವೆ ಎಲ್ಲ ಹಾಕ್ಕೊಂಡು ಹೋಗೋದು ಎಷ್ಟು ಸರಿ ಅಂತಾನೆ ಗೊತ್ತಾಗ್ತಾ ಇಲ್ಲ. ಆಮೇಲೆ ಆ ವಿಷಯಕ್ಕೇನು ದೀಪ ಅವರು ಫೇಲ್ ಆಗೋ ಹಂಗಾದ್ರೆ? ಹಂಗೋ ಹಿಂಗೋ ಹೆಂಗೋ ಹೆಂಗಾರ ದೀಪಕ್ಕ ಸೋತ್ರೆ ಸಾಕು. ಇಂಟ್ರೋಗೆ ಹೋಗಂಗೆ ಹೋಗೋ ಬದಲು ಒಳ್ಳೆ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಹೋಗಂಗೆ ಹೋದ್ರೆ ಅವ್ರು ಸೇರಿಸ್ತಾರಾ? ಅದ್ಗೆ ಯಾರ್ಯಾರು ಯಾವ ರೂಪದಲ್ಲಿ ಇರ್ಬೇಕು ಅಂತ ಆ ದೇವ್ರ ನಿರ್ಧರಿಸಿರ್ತಾನಂತೆ ಅಲ್ವಾ? ಈಗ ನೋಡು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತ. ಇದು ಹೆಣ್ಮಕ್ಳ ಕಳೆ. ಹೌದವ, ನಮ್ಮ ಸಂಪ್ರದಾಯದಲ್ಲಿ ಒಡವೆ ವಸ್ತ್ರ ಇಲ್ಲದೆ ಇರೋ ಹೆಂಗಸರುಗಳೇ ಇಲ್ಲ. ಈಗ ದೇವತೆಗಳನ್ನ ನೋಡು, ರಾಕ್ಷಸರನ್ನ ಕೊಲ್ಲುವಾಗಲೂ ಎಂಥ ಒಡವೆ ಹಾಕ್ಕೊಂಡಿರ್ತಾರೆ, ಎಂತೆಂಥ ಮೇಕಪ್ ಮಾಡ್ಕೊಂಡಿರ್ತಾರೆ, ಎಂತೆಂಥ ಗ್ರ್ಯಾಂಡ್ ಸೀರೆ ಉಟ್ಕೊಂಡಿರ್ತಾರೆ ಅಂತ. ಬಿಡ್ತು ಅನ್ನೋ, ದೇವ್ರ ಬಗ್ಗೆ ಹಾಗೆಲ್ಲ ಮಾತಾಡಬೇಡ. ನಿಮಗೆಲ್ಲ ದೇವರು ದಿಂಡ್ರು ಅಂದರೆ ತಮಾಷೆ ಆಗ್ಬಿಡ್ತಾ? ದೀಪ, ನಿನಗೆ ತಡ ಆಗತ್ತೆ, ಹೊರಡು. ಆ ಸಿಗಂಧೂರೇಶ್ವರಿ ನಿನ್ನನ್ನು ಗೆಲ್ಲಿಸ್ಲಿ. ಹೋಗ್ಬಾ. ಇಂಟರ್ವ್ಯೂನಲ್ಲಿ ಧೈರ್ಯವಾಗಿ ಉತ್ತರ ಹೇಳಿ ಗೆದ್ದು ಬಾ ಮಗಳೇ. ಸರಿ ದೀಪಕ್ಕ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಅದ್ಗೆ ಆಲ್ ದಿ ಬೆಸ್ಟ್. ದೀಪ, ಸಿಹಿ ತಿಂದೆ ಹೋಗ್ತೀನೋ? ಇರು ಒಂದು ನಿಮಿಷ. ಅವರೇ ತಗೊಳ್ಳಿ, ನೀವೇ ತಿನ್ಸಿ. ಅಕ್ಕ, ನಂದು ಆಲ್ ದ ಬೆಸ್ಟ್. ಹೋಗ್ಬಾ. ಶಂಕರ್ ಪಾಟೀಲ್, ದೀಪ ಅವರೇ, ಎಲ್ಲ ನೋಡಿ ಎಷ್ಟು ಸಿಂಪಲ್ ಆಗಿ ಬಂದಿದ್ದಾರೆ ಅಂತ. ನೀವು ನೋಡಿದ್ರೆ ಹೀಗೆ, ನೀವು ಬೇಕಾದ್ರೆ ಈಗಲೂ ಬೇರೆ ಬಟ್ಟೆ ಹಾಕ್ಕೋಬೋದು. ನನ್ನ ಸ್ಕೂಟ್ರಲ್ಲಿ ಬಟ್ಟೆ ಇಟ್ಕೊಂಡಿದ್ದೀನಿ. ಇಲ್ಲ ರೀ, ಇದು ನಮ್ಮ ಸಂಸ್ಕೃತಿ ಸಾರೋ ಉಡುಪೆ ಅಲ್ವಾ? ಅದು ಅಲ್ಲದೆ ಅತ್ತೆ ಪ್ರೀತಿಯಿಂದ ಈ ಸೀರೆ ಉಟ್ಕೊಂಡು ಹೋಗು ಅಂತ ಹೇಳಿದ್ದಾರೆ. ನಾನು ಇದರಲ್ಲೇ ಹೋಗ್ತೀನಿ. ಗೀತಾ ಚಂದನ್, ದೀಪಾಕಾಶ್ ದೊಡ್ಡಮನಿ. ಆಲ್ ದಿ ಬೆಸ್ಟ್ ದೀಪಾ ಅವರೇ. ಥ್ಯಾಂಕ್ಸ್ ರೀ. ಚೆನ್ನಾಗಿ ಉತ್ತರ ಹೇಳಿ. ಬರ್ತೀನಿ.
ಮೇ ಐ ಕಮ್ ಇನ್ ಸರ್? Good morning, sir. Good morning, madam. Good morning. Good morning. Sit down. Thank you, sir. Are you comfortable? Yes, madam. ನೀವಿವತ್ತು ನಮ್ಮ ಮುಂದೆ ಇಲ್ಲಿಗೆ ಯಾಕೆ ಬಂದಿದ್ದೀರಾ ಅನ್ನೋದು ನಿಮಗೆ ಗೊತ್ತಿದೆಯಾ? ಗೊತ್ತಿದೆ ಮೇಡಮ್, UPSC ಇಂಟರ್ವ್ಯೂಗೆ. ನಿಮಗೆ ಗೊತ್ತಿರಬೇಕು, ಈ ಹಂತದವರೆಗೂ ಸಾಮಾನ್ಯರು ಬರಲ್ಲ, ಅಸಾಮಾನ್ಯರು ಮಾತ್ರ ಬರ್ತಾರೆ ಅಂತ. ಆದರೆ ಯಾವ ಜಾಗದಲ್ಲಿ ಯಾವ್ಯಾವ ರೀತಿ ನೀತಿಗಳನ್ನು ಪಾಲಿಸಬೇಕು ಅನ್ನೋದು ಕಾಮನ್ ಸೆನ್ಸ್, ಹೌದಾ ಅಲ್ವಾ? ಹೌದು ಸರ್. ಸೊ ದೆನ್ ಇಂಟರ್ವ್ಯೂಗೆ ಬರಬೇಕಾದ್ರೆ ಯಾವ ಥರ ಡ್ರೆಸ್ ಹಾಕ್ಕೊಂಬರ್ಬೇಕು ಅಂತ ಓದ್ಕೊಂಡು ಬಂದಿರಬೇಕು ಅಲ್ವಾ? ಓದ್ಕೊಂಡಿದ್ದೀನಿ ಸರ್. ಡ್ರೆಸ್ ಕೋಡ್ ಏನು ಅಂತ ಸ್ವಲ್ಪ ಹೇಳ್ತೀರಾ? ನಿಮ್ಮ ಥರ ಗ್ರ್ಯಾಂಡ್ ಆಗಿರೋ ಸೀರೆನ, ಒಡವೆಗಳನ್ನ ಕಡ್ಡಾಯವಾಗಿ ಹಾಕೊಂಡು ಬರಲೇಬೇಕು ಅಂತ ಏನಾದರೂ ಇದೆಯಾ? ಇಲ್ಲ ಮೇಡಮ್, ಡೀಸೆಂಟ್ ಆಗಿರೋ ಡ್ರೆಸ್ ಹಾಕೋಬೇಕು ಅಂತಾನೆ ಇದ್ದೆ. ಮತ್ತು ಅಷ್ಟೆಲ್ಲ ಗೊತ್ತಿದ್ರು ಮದುವೆಗೋ ರಿಸೆಪ್ಷನ್ಗೋ ಬಂದಿದ್ದೀರಲ್ಲ, ಈ ಸ್ಥಳನ, ಈ ಇಂಟರ್ವ್ಯೂನ ನೀವೇನಾದರೂ ಅಮ್ಯೂಸ್ಮೆಂಟ್ ಪಾರ್ಕು ಅಂತ ತಿಳ್ಕೊಂಡಿದ್ದೀರಾ? ನೀವಿಲ್ಲಿ ಟೈಮ್ ಪಾಸ್ಗೆ ಅಂತ ಬಂದಿದ್ದೀರಾ? ಇಲ್ಲ ಸರ್, ನಾನು ಈ ಜಾಗನ ಒಂದು ಪವಿತ್ರವಾದ ಜಾಗ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಬದುಕಲ್ಲಿ ತುಂಬ ಮುಖ್ಯವಾದ ಪಾತ್ರ ವಹಿಸಿರೋರ ಆಯ್ಕೆ ಇದು. ಅದಕ್ಕೋಸ್ಕರ ಹೀಗೆ ಬಂದಿದ್ದೀನಿ. ಅಂದರೆ ಆ ಮುಖ್ಯವಾದ ವ್ಯಕ್ತಿ ಯಾರು? ನಮ್ಮತ್ತೆ. ಅಂದರೆ ನೀವು ಡ್ಯೂಟಿಯಲ್ಲೂ ಅತ್ತೆ ಏನು ಹೇಳ್ತಾರೋ ಅದನ್ನೇ ಕೇಳ್ತೀರಾ, ಅಥವಾ ಕಾನೂನು ಏನು ಹೇಳುತ್ತೋ ಅದನ್ನು ಕೇಳ್ತೀರಾ? ಹೇಳಿ ಮಿಸಸ್ ದೀಪಾ, ನೀವು ತುಂಬ ಸಂಪ್ರದಾಯಸ್ಥರು. ಆ ಸಂಪ್ರದಾಯಗಳನ್ನು ಈ ಕೆಲಸದ ಮೇಲೆ ಹೇರಬೇಕು ಅಂದ್ಕೊಂಡಿದ್ದೀರಾ ಅಲ್ವಾ? ಇಲ್ಲ ಸರ್, ಅಂತ ಯಾವ ಆಲೋಚನೆಗಳು ಇಲ್ಲ. ನಮ್ಮತ್ತೆ ಆಸೆಗೋಸ್ಕರ ಅವರು ನೀನು ಇಂಥ ಸ್ಥಳಕ್ಕೆ ಹೋಗ್ತಾ ಇದೆಯಾ, ಇಂಥ ಸೀರೆ ಉಟ್ಕೊಂಡು ಹೋಗು ಅಂತ ಹೇಳಿದ್ರು. ಅದಕ್ಕೋಸ್ಕರ ಹೀಗೆ ಬಂದಿದ್ದೀನಿ. ಅಂದರೆ ನಿಮಗೆ ಫ್ಯಾಮಿಲಿ ಅಟ್ಯಾಚ್ಮೆಂಟ್ ತುಂಬಾ ಇದೆ? ಎಸ್ ಮೇಡಮ್. ಅದಕ್ಕೆ ನೀವು ಪೋಸ್ಟಿಂಗಿಗೆ ಬೆಂಗಳೂರನ್ನೇ ಫಸ್ಟ್ ಪ್ರಿಫರೆನ್ಸ್ ಅಂತ ಮೆನ್ಷನ್ ಮಾಡಿದ್ದೀರಾ ಅಲ್ವಾ? ಎಸ್ ಸರ್. ಅಂದರೆ ನೀವು ಪೊಲೀಸ್ ಆಫೀಸರು, ನಿಮ್ಮ ಕುಟುಂಬನೂ ನಿಮ್ಮ ಕಣ್ಮುಂದೆನೇ ಇರಬೇಕು ಅಂತ ಬಯಸ್ತೀರಾ ಅಲ್ವಾ? ಮಿಸಸ್ ದೀಪಾ, ನೀವು ನಿಮ್ಮ ಮನೆಯವರ ಭಾವನೆಗಳಿಗೆ ಎಷ್ಟು ಬೆಲೆ ಕೊಡ್ತೀರಾ ಅಂತ ನಿಮ್ಮ ಡ್ರೆಸ್ ವಿಷಯದಲ್ಲೇ ಗೊತ್ತಾಗುತ್ತೆ. ಅದೇ ಥರ ನಿಮ್ಮ ಕಾನೂನಾತ್ಮಕ ವಿಷಯದಲ್ಲೂ ನಿಮ್ಮ ಮನೆಯವರ ಭಾವನೆಗಳಿಗೆ ಫಸ್ಟ್ ಪ್ರಿಫರೆನ್ಸ್ ಇರುತ್ತೆ ಅಲ್ವಾ? ಅಂದರೆ ನೀವು ಜನಹಿತಕ್ಕಿಂತ ಮನೆ ಹಿತಕ್ಕೆ ಅಂತ ಕೆಲಸ ಮಾಡ್ತೀರಾ? IPS ಆಫೀಸರ್ ಅನ್ನೋ ಉನ್ನತ ಹುದ್ದೆನ ನೀವು ಕುಟುಂಬದ ಕಲ್ಯಾಣಕ್ಕೋಸ್ಕರ, ಸ್ವಜನ ಹಿತಕ್ಕೋಸ್ಕರ ಬಳಸ್ಕೊತಿದ್ದೀರಾ ಅಂತ ಪಬ್ಲಿಕ್ ಅನ್ಕೊಳ್ಳಲ್ವಾ? ನಿಮ್ಮ ನಿರ್ಧಾರಗಳು ಸಮಾಜ ಕಂಟಕವಾಗಿರ್ತವೆ, ನಿಮ್ಮ ನಡವಳಿಕೆಗಳು ನೋಡಿದವ್ರಿಗೆ ನ್ಯಾಯ ತಂದ್ಕೊಡಲ್ಲ ಅಂತ ಅನ್ಸಕ್ ಶುರುವಾಗಲ್ವಾ? ಇಂಥ ನಡವಳಿಕೆಗಳು ಸಾರ್ವಜನಿಕರ ವಿರೋಧ ಕಟ್ಕೊಳತ್ವೆ ಮಿಸಸ್ ದೀಪಾ? ಹೇಳಿ, ಕೆಲಸನ ಫ್ಯಾಮಿಲಿನ? ದೇಶಕ್ಕೋಸ್ಕರ ಪ್ರಮಾಣ ಮಾಡಿ ತನ್ನ ಮನೆಗೋಸ್ಕರ ಬದುಕೋ ನೂರಾರು ಆಫೀಸರ್ಸ್ನ ಈ ದೇಶ ಕಂಡಿದೆ. ನೀವು ಅದೇ ಕ್ಯಾಟಗರಿಗೆ ಸೇರ್ತೀರಾ? ಇಲ್ಲ ಸರ್, ನನ್ನ ಭಾವನೆಗಳು ತಪ್ಪು ಅಂತ ನನಗನ್ನಿಸ್ತಾ ಇಲ್ಲ. ಫ್ಯಾಮಿಲಿ ಮತ್ತು ಕೆಲಸ ಎರಡರಲ್ಲಿ ಒಂದನ್ನು ಆರಿಸ್ಕೋಬೇಕು ಅಂತಲೂ ಇಲ್ಲ. ಫ್ಯಾಮಿಲಿ ಅಟ್ಯಾಚ್ಮೆಂಟ್ನ, ಅಲ್ಲಿರೋರ ಭಾವನೆಗಳನ್ನ ಗೌರವಿಸೋದನ್ನ
ಒಂದು ಕುಟುಂಬದ ಸದಸ್ಯೆಯಾಗಿ ತನ್ನ ಕರ್ತವ್ಯಗಳನ್ನ ನಿಭಾಯಿಸೋದನ್ನ ಬಿಟ್ಟರೆ ಮಾತ್ರ ಒಂದೊಳ್ಳೆ ಆಫೀಸರ್ ಆಗೋಕ್ಕೆ ಸಾಧ್ಯ ಅಂತ ನಾನು ಅಂದ್ಕೊಂಡಿಲ್ಲ. ಇಲ್ಲಿ ಪ್ರತಿಯೊಂದು ಮುಖ್ಯ ಸರ್. ಒಂದರಿಂದ ಇನ್ನೊಂದು ಹಾಳಾಗುತ್ತೆ ಅಂತ ನಾನು ಅಂದ್ಕೊಂಡಿಲ್ಲ. ಒಂದು ಇನ್ನೊಂದಕ್ಕೆ ಪೂರಕವಾಗಿರುತ್ತೆ. ನಾನು ಒಳ್ಳೆ ಆಫೀಸರ್ ಆಗಬೇಕು ಅಂತ ಹೇಗೆ ಅಂದ್ಕೊಂಡಿದ್ದೀನೋ ಹಾಗೆ ಒಳ್ಳೆ ಸೊಸೆನೂ ಆಗಬೇಕು. ಪ್ರತಿ ಆಫೀಸರ್ಗೂ ಒಂದು ಬದುಕಿದೆ ಸರ್. ಮನೆಯವ್ರನ್ನ ಪ್ರೀತಿಸೋಕ್ಕಾಗ್ದಿರೋರು ದೇಶನ ಹೇಗೆ ಪ್ರೀತಿಸ್ತಾರೆ? ಆಯಿತು, ಇದನ್ನೆಲ್ಲ ಬಿಟ್ಬಿಡಿ. ನೀವು ತುಂಬ ಅಟ್ಯಾಚ್ಮೆಂಟ್ಸ್ ಇಟ್ಕೊಂಡಿದ್ದೀರಾ. ಒಂದು ಪಕ್ಷ ನೀವು ಸೆಲೆಕ್ಟ್ ಆದರೆ ಹೈದರಾಬಾದ್ಗೆ 11 ತಿಂಗಳು ಟ್ರೈನಿಂಗ್ ಹೋಗಬೇಕು. ತಯಾರಿದ್ದೀರಾ? ಎಸ್ ಸರ್. ಎಲಿಸಾ, ಮಗುನ ಯಾಕೆ ಹೀಗೆ ಗಾಳಿಗೆ ಕರ್ಕೊಂಡು ಕೂತ್ಕೊಂಡಿದ್ಯಾ? ಗಾಳಿ ಗಿಳಿ ಸೋಗ್ಗಿಕ್ಕಿತ್ತು, ಒಳಗೆ ಕರ್ಕೊಂಡು ಹೋಗಿ ಮಲಗಿಸೋ. ಶೂರ್ಪಣಿಕಿ ಡಾಕಿಣಿ ಎಲ್ಲರೂ ಬಂದ್ಗಿಂದಾರೋ. ಹೋಗು. ಲಕ್ಷ್ಮಕ್ಕ ಬಂದ್ಲು ನೋಡು ಶೂರ್ಪಣಿಕಿ. ಮನೇಲಿ ಟೀ ಪುಡಿ ಮುಗ್ದೋಗಿದೆ, ಒಂದು ಲೋಟ ಟೀ ಪುಡಿ ಕೊಡ್ತೀಯಾ? ಓಹೋ, ಯಾಕೆ ಚಂದ್ರಮ್ಮ ಆಂಟಿ, ಈ ರೋಡಲ್ಲಿರೋ ಅಂಗಡಿ ಎಲ್ಲ ಬಾಗ್ಲಾಕಿದಾವ? ಬಾಗ್ಲೇನು ತೆಗ್ದಿದೆ ಮೀನಾಕ್ಷಿ, ಆದ್ರೆ ಇಲ್ಲಿ ಸಿಗೋದೆಲ್ಲ ಲೋಕಲ್ಲು. ನಾವು ಉಪಯೋಗಿಸೋದು ಬ್ರಾಂಡೆಡ್. ಹೋಟ್ಲಲ್ಲಿ ಒಂದ್ಸಾರಿ ಬಳಸಿದ್ನ ಕಡಿಮೆ ರೇಟಿಗೆ ತಂದು ಒಣಗಿಸಿ ಕಾಯಿಸ್ಕೊಂಡು ಕುಡಿತಾಳೆ. ಬಿಲ್ಡಪ್ ಬೇರೆ. ಆಂಟಿ, ಜಾಸ್ತಿ ಟೀ ಬೆಳೆಯೋದು ನಮ್ಮ ದೇಶದಲ್ಲೇ ಅಲ್ವಾ? ಬೇರೆ ದೇಶದ ಟೀ ಯಾಕೆ ಬಳಸಬೇಕು ನೀವು? ಇದೇನು ಲಕ್ಷ್ಮಕ್ಕ, ಒಂದು ಲೋಟ ಟೀ ಪುಡಿ ಕೇಳಿದ್ರೆ ನಿನ್ನ ಸೊಸೆ ಇಡೀ ದೇಶದ ಬಗ್ಗೆನೇ ಮಾತಾಡ್ತಾರೆ. ಚಂದ್ರಿ ಅವರೇ, ಚಂದ್ರಮ್ಮನ ಹತ್ರ ಲೋಟ ಇಸ್ಕೊಂಡು ಟೀ ಪುಡಿ ತಂದ್ಕೊಡು. ಸರಿ ಅವರು. ಪರವಾಗಿಲ್ಲ ಎಲಿಶಾ, ಮಗುನ ಚೆನ್ನಾಗೇ ಇಟ್ಕೊಂಡಿದ್ಯಾ. ಒಳ್ಳೊಳ್ಳೆ ಬಟ್ಟೆ ಎಲ್ಲ ಹಾಕಿದ್ಯಾ. ಏನೇ ಆಗಲಿ ನಿನ್ನ ಗಂಡ ಬ್ಯಾಂಕ್ ಹೋಗೋನು, ಅದಕ್ಕೆ ಬ್ರಾಂಡೆಡ್ ಬಟ್ಟೆನೇ ಹಾಕ್ತಿದ್ಯಾ. ನಾನು ಅಷ್ಟೇ, ನನ್ನ ಮೊಮ್ಮಗಳು ಸಿಂಬಳ ಒರೆಸೋದನ್ನು ಬ್ರಾಂಡೆಡ್ ಬಟ್ಟೆ ಯೂಸ್ ಮಾಡ್ತೀನಿ. ಲಕ್ಷ್ಮಕ್ಕ, ಎಲ್ಲಿ ದೀಪನೇ ಕಾಣಿಸ್ತಿಲ್ಲ? ಏನು ಮತ್ತೆ 15 ದಿನದ ವನವಾಸ ಕಳಿಸಿದ್ಯಾ? ಹಾಗೇನೂ ಇಲ್ಲ ಚಂದ್ರಮ್ಮ, ಅದೇನೋ ಸಂದರ್ಶನ ಅಂತ ಹೋಗಿದ್ದಾಳೆ. ದೇವ್ರ ದರ್ಶನ ಕೇಳಿದ್ದೀನಿ, ಇದ್ಯಾವ್ದಪ್ಪ ಸಂದರ್ಶನ? ಆಂಟಿ, UPSCಲಿ IPS ಸಂದರ್ಶನಕ್ಕೆ ಹೋಗಿದ್ದಾರೆ. ಹೌದೇನು? ಹಾಗಾದ್ರೆ ಅಲ್ಲಿಂದ ಪೊಲೀಸ್ ಡ್ರೆಸ್ಸಲ್ಲೇ ಬರ್ತಾಳೇನು? ಏನೇ ಆಗಲಿ ಎದುರು ಮನೇಲಿ ಪೊಲೀಸ್ ಇದ್ರೆ ಏನೋ ಒಂಥರ ಧೈರ್ಯ. ಇವತ್ತೇ ಪೊಲೀಸ್ ಆಗಲ್ಲ ಆಂಟಿ, ಇದು ಇಂಟರ್ವ್ಯೂ ಅಷ್ಟೇ. ಚಂದ್ರಮ್ಮ, ನೀನು ಹೀಗೆ ಇಲ್ಲಿ ಮಾತಾಡ್ತಾ ಇದ್ರೆ ಟೀ ಕುಡಿಯೋ ಟೈಮ್ ಮುಗಿದೋಗ್ಬಿಡತ್ತೆ. ಆಮೇಲೆ ಏನಾದ್ರು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ನಿನಗೆ. ಬೇಗ ಹೋಗಿ ಟೀ ಕುಡಿ ಹೋಗು. ನೀನು ಹೇಳೋದು ನಿಜಾನೇ ಲಕ್ಷ್ಮಕ್ಕ, ಟೀ ಕುಡಿದಿದ್ರೆ ನಂಗೆ ತಲೆನೇ ಓಡಲ್ಲ. ನಾನು ಇನ್ನು ಬರ್ತೀನಿ. ಎಲಿಶಾ, ನನ್ನ ಮೊಮ್ಮಗಳು ಸೂಸುವರ್ಸೋ ಬಟ್ಟೆನೂ ಬ್ರಾಂಡೆಡ್ಡೆ ನಿನ್ನಂಗೆ. ಬರ್ತೀನಿ. ಏನು, ಸುಸ್ಸು ಒರೆಸೋ ಬಟ್ಟೆನೂ ಬ್ರ್ಯಾಂಡೆಡಾ? ಹೆಂಗೆ ಬಿಲ್ಡಪ್ ಕೊಡ್ತಾಳೆ ನೋಡು. ಅಲ್ಲ, ಎಲಿಶಾಗೆ ಇಷ್ಟೊಂದು ಒಳ್ಳೊಳ್ಳೆ ಬಟ್ಟೆ ತರಕ್ಕೆ ದುಡ್ಡಿನಿಂದ ಬರುತ್ತೆ. ಎಲ್ಲರೂ ಅವಳನ್ನೇ ಹೊಗಳ್ತಾ ಇದ್ದಾರೆ. ನೋಡ್ತಾ ಇರು ಹೆಂಗೆ ಮಾಡ್ತೀನಿ ಅಂತ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ನನಗೆ ಒಂದನ್ನು ಸ್ಪಷ್ಟಪಡಿಸಿ, ನಿಮ್ಮ ಜೀವನದ ಪ್ರಥಮ ಆಯ್ಕೆಯಾಗಿ UPSCನ ಆಯ್ಕೆ ಮಾಡ್ಕೊಂಡಿದ್ದೀರಾ. ಇದಕ್ಕೆ ಪ್ರಬಲವಾದ ಕಾರಣ ಏನಿರ್ಬೋದು ಅಂತ ಹೇಳ್ತೀರಾ? ತುಂಬ ಮುಖ್ಯವಾದ ಕಾರಣ ಇದೆ ಸರ್. ನಾನು ಚಿಕ್ಕವಳಾಗಿದ್ದಾಗಿಂದ ಭ್ರಷ್ಟತೆಯನ್ನು ಸಹಿಸ್ಕೊಳ್ತಾ ಇರಲಿಲ್ಲ. ಸತ್ಯಕ್ಕಾಗಿ ಹೋರಾಡ್ತಿದ್ದೆ. ಒಂದ್ಸಾರಿ ಭ್ರಷ್ಟ ಅಧಿಕಾರಿ ಮೈ ಮೇಲೆ ಇಂಕ್ ಚೆಲ್ಬಿಟ್ಟಿದ್ದೆ. ಆಗ ನನ್ನ ತಂದೆ ಹೋರಾಟನ ಕಾನೂನಾತ್ಮಕವಾಗಿ ಮಾಡಬೇಕು, ಹಾಗೆಯೇ ಸಮಾಜನ ಕ್ಲೀನ್ ಮಾಡಬೇಕು ಅಂತ ಬುದ್ಧಿವಾದನೂ ಹೇಳಿದ್ರು. IPS ಆಫೀಸರ್ ಆಗೋ ಕನ್ಸು ಕಟ್ಕೊಟ್ರು.
ನಮ್ಮ ಅಪ್ಪ ಅಮ್ಮ ಕಟ್ಟಿದ ಕನಸು ಈಗ ನಮ್ಮ ಯಜಮಾನ್ರು, ನಮ್ಮ ಅತ್ತೆ, ನಮ್ಮ ಮನೆಯವರೆಲ್ಲರೂ ಕನಸಾಗಿದೆ. ನಾನು ಅದನ್ನ ಸಾಧಿಸ್ಬೇಕಾಗಿದೆ. ನಿಮ್ಮ ಹಸ್ಬೆಂಡ್ ಏನು ಮಾಡ್ತಾರೆ? ಅವರು ಸಿವಿಲ್ ಸರ್ವಿಸಲ್ಲಿದ್ದಾರಾ? ಇಲ್ಲ ಸರ್, ನಮ್ಮ ಯಜಮಾನ್ರು ಸ್ವೀಟ್ ಮಾಡ್ತಾರೆ. ಬೆಂಗಳೂರು ವಿನಾಯಕ್ ನಗರದಲ್ಲಿ ಲಕ್ಷ್ಮಿ ಸ್ವೀಟ್ ಸ್ಟಾಲ್ ಅಂತ ಅಂಗಡಿ ಇದೆ. ಇಡೀ ಬೆಂಗಳೂರಿಗೆ ಫೇಮಸ್. ಎಲಿಶಾ ತಗೋ, ಇದೆಲ್ಲ ಆರ್ಯನ್ ಬಟ್ಟೆಗಳು. ಆರ್ಯನ್ಗೀಗ ಇದ್ಯಾವೂ ಆಗಲ್ಲ, ಅದಕ್ಕೆ ನಿನ್ನ ಪಾಪುಗೆ ಹಾಕೋಣ ಅಂತ ಎತ್ತಿಟ್ಟಿದ್ದೆ. ಹೊಸ ಬಟ್ಟೆಗೆ ಸುಮ್ಮನೆ ದುಡ್ಡು ಹಾಕೋ ಬದಲು ಇದೇ ಬಟ್ಟೆಗಳನ್ನ ಈ ಪಾಪುಗೆ ಹಾಕ್ಬೋದಲ್ವಾ? ತಗೋ. ಅಕ್ಕ, ಇದು ಗಂಡು ಮಗು ಬಟ್ಟೆ ತಾನೆ, ಹೆಣ್ಮಗು ಹೇಗೆ ಹಾಕೋಕ್ಕಾಗತ್ತೆ? ಅಯ್ಯೋ, ಸಣ್ಣ ಮಕ್ಳಿಗೆ ಬಟ್ಟೆ ಹಾಕಕ್ಕೆ ಹೆಣ್ಣವಾದ್ರೇನು ಗಂಡವಾದ್ರೇನು ಅವಕ್ಕೇನು ಗೊತ್ತಾಗತ್ತಾ? ಅವಕ್ಕೆ ಗೊತ್ತಾಗಿಲ್ಲ ಅಂದರೆ ನಮಗೆ ಗೊತ್ತಾಗಲ್ವಾ? ನೋಡಿದವ್ರು ಏನು ಅನ್ಕೊಳ್ಳಲ್ಲ ಹೇಳಿ? ನೋಡಿದವರು ಏನು ಅನ್ಕೊಳ್ಳಲ್ಲ. ನಿನ್ನ ಮನ್ಸಲ್ಲಿ ಏನು ಹೇಳಬೇಕು ಅಂತಿದ್ಯಾ ಅದನ್ನು ಹೇಳು. ಈ ಥರ ಸುತ್ತಿ ಬಳಸಿ ಮಾತಾಡೋ ಬದಲು ನೇರವಾಗೇ ಹೇಳ್ಬೋದಲ್ಲ, ಇಂಥ ಬಟ್ಟೆ ಎಲ್ಲ ನನ್ನ ಮಗುಗೆ ಹಾಕಲ್ಲ ಅಂತ. ಅಕ್ಕ, ನಾನೆಲ್ಲಿ ಹಾಗೆ ಹೇಳಿದೆ? ನೋಡು, ಏನೋ ಹೋಗ್ಲಿ ಅಂತ ಬಟ್ಟೆಗಳನ್ನ ತಂದ್ಕೊಟ್ರೆ ಏನೇನೋ ಮಾತಾಡ್ತೀಯಾ? ಅತ್ತೆ ನೋಡಿ ಅತ್ತೆ, ಈ ಬಟ್ಟೆ ಎಲ್ಲ ಈಗ ಆರ್ಯನ್ಗಾಗಲ್ಲ, ಅದಕ್ಕೆ ಈ ಪಾಪಕ್ಕೆ ಹಾಕಕ್ಕೆ ಕೊಟ್ರೆ ಏನೇನೋ ಮಾತಾಡ್ತಾಳೆ. ಅವಾಗೆಲ್ಲ ಹಿಂಗೆ ಅಲ್ವಾ ಹಾಕೋತಾ ಇದ್ದಿದ್ದು? ಆಕಾಶ್ ಭವನ್ ಬಟ್ಟೆ ಎಲ್ಲ ನಮ್ಮನೆಯವ್ರು ಹಾಕೋತಾ ಇದ್ರು, ನಮ್ಮನೆಯವ್ರ ಬಟ್ಟೆ ಎಲ್ಲ ಅಕ್ಷಯ್ ಹಾಕೋತಾ ಇದ್ದ. ಅವಾಗೆಲ್ಲ ಭೇದ ಭಾವ ಮಾಡ್ತಿದ್ರಾ? ಈ ಬಟ್ಟೆನೆಲ್ಲ ಎಸೆಯಕ್ಕಾಗತ್ತಾ? ನೀವೇ ಹೇಳಿ. ಎಲಿಸಾ, ಆ ಬಟ್ಟೆನೆಲ್ಲ ಇಸ್ಕೋ, ಮನೇಲಿ ಹಾಕ್ಬಹುದು. ಸರಿ ಅತ್ತೆ. ಸರಿ ತಗೋ, ರೂಮ್ನಲ್ಲಿ ಇನ್ನೊಂದಿಷ್ಟು ಬಟ್ಟೆ ಇದ್ದಾವೆ, ತಂದ್ಕೊಡ್ತೀನಿ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಇದಕ್ಕಿದ್ದಾಗೆ ನನ್ನ ಮದುವೆ ಆಯಿತು. ಅತ್ತೆ ಮನೆಯಲ್ಲಿ ಓದೋ ವಾತಾವರಣ ಇರಲಿಲ್ಲ. ಹಾಗಾಗಿ ಆ ವರ್ಷ ನನಗೆ 3rd ಇಯರ್ ಡಿಗ್ರಿಗೆ ಹೋಗೋಕ್ಕಾಗಲಿಲ್ಲ ಸರ್. ಆದರೆ ಕೊನೆಗೆ ನನ್ನ ಅತ್ತೆ ಮನೆಯವ್ರಿಗೆ ಓದಿನ ಮಹತ್ವ, ನನ್ನ ಆಸೆ ಕನಸು ಎಲ್ಲ ಗೊತ್ತಾಗೋಯ್ತು. ಅವತ್ತಿಂದ ಅವ್ರು ಬದಲಾದ್ರು. ನನ್ನ ಓದಿಗೆ, ನನ್ನ ಕನಸಿಗೆ ಬೆನ್ನೆಲುಬಾಗಿ ನಿಂತರು. ಈಗ ಇಡೀ ಮನೆತನ ನನ್ನ ಕನಸಿನ ಜೊತೆ ಇದೆ ಸರ್. ಸರಿ, ಹಾಗಾದರೆ ಈಗ ನಾವು ಕೇಳೋ ಪ್ರಶ್ನೆಗಳಿಗೆ ತಟ್ಟಂತ ಉತ್ತರ ಹೇಳಿ. ವಿಶ್ವದಲ್ಲಿ ಅತಿ ಹೆಚ್ಚು ಜನ ಮಾತನಾಡುವಂಥ ಭಾಷೆ ಯಾವುದು? ಚೈನೀಸ್ ಮಾಂಡವಿ ಭಾಷೆನ ವಿಶ್ವದಲ್ಲಿ ಅತಿ ಹೆಚ್ಚು ಜನ ಮಾತಾಡ್ತಾರೆ ಸರ್. ಹೌದಾ? ಅದೇ ಭಾಷೆನಾ? ಇದು ಎಂಥ ಮಹತ್ವದ ಸಂದರ್ಶನ ಅಂತ ನಿಮಗೆ ಗೊತ್ತು. ಟೆನ್ಷನ್ನಲ್ಲಿ ತಪ್ಪ ಆನ್ಸರ್ ಹೇಳಬೇಡಿ. ಹೇಳಿ, ಕರೆಕ್ಟ್ ಆನ್ಸರ್ ಏನು? ನಿಮಗೆ ಇನ್ನೊಂದು ಅವಕಾಶ ಸಿಕ್ಕಿದೆ ಅಂತಲೇ ಅಂದ್ಕೊಳ್ಳಿ. ಪ್ಲೀಸ್ ಟೆಲ್ ಮಿ ದ ಕರೆಕ್ಟ್ ಆನ್ಸರ್. ಮೊದಲನೇ ಪ್ರಶ್ನೆಗೆ ನೀವು ಈ ಥರ ಉತ್ತರ ಕೊಟ್ಟು ನೀವಿಷ್ಟು ಇಗ್ನೋರೆಂಟ್ ಅಂತ ತೋರಿಸ್ಕೊತೀರಾ ಅಂತ ಅನ್ಕೊಂಡಿರಲಿಲ್ಲ. ಇಲ್ಲ ಮೇಡಮ್, ನಾನು ತಪ್ಪು ಉತ್ತರ ಹೇಳಿಲ್ಲ. ನಾನು ಕಾನ್ಫಿಡೆಂಟ್ ಆಗೇ ಇದ್ದೀನಿ, ಅದೇ ಸರಿಯಾದ ಉತ್ತರ. ಓಕೆ, ಮುಂದಕ್ಕೆ ಹೋಗೋಣ. ಕೆಲವು ವರ್ಷಗಳ ಹಿಂದೆ ಬೆಳಗಾವಿಯಲ್ಲಿ ದೊಡ್ಡ ದುರ್ಘಟನೆ ನಡೀತು. ಆತಂಕವಾದಿಗಳ ದುಷ್ಕೃತ್ಯಕ್ಕೆ ಇಡೀ ಬೆಳಗಾವಿ ರಕ್ತದಲ್ಲಿ ಮುಳುಗೋಯ್ತು. 100 ಜನ ಸತ್ರು. ಆಗ ಇಡೀ ದುಷ್ಕೃತ್ಯದ ರೂವಾರಿನ ಬಂಧಿಸಿದ್ರು. ಆತ ಮಾಸ್ಟರ್ ಮೈಂಡ್ ಆಗಿದ್ದ.
ನಮ್ಮ ದೇಶದ ಧಾರ್ಮಿಕ ಸಾರ್ವಭೌಮತ್ವವನ್ನು ಹಾಳು ಮಾಡಬೇಕು ಅಂತಾನೆ ಬಂದಿದ್ದ. ಆದರೆ ಅವನು ಕರ್ನಾಟಕದಿಂದಾನೇ ಬಂದಿದ್ದ. ದ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್. ಅವನು ಯಾರು ಮತ್ತೆ ಆ ಘಟನೆ ಬಗ್ಗೆ ನಿಮ್ಗೆ ಏನೇನು ಗೊತ್ತು ಹೇಳಿ. ಬೆಳಗಾವಿಲಿ ಟೆರರ್ ಅಟ್ಯಾಕ್ ಯಾವಾಗಾಯ್ತು? ಅಲ್ಲಿರೋದು ಬರೀ ಗಡಿ ಸಮಸ್ಯೆ ಅಷ್ಟೇ. ಅದನ್ನೂ ಅಲ್ಲಿರೋ ಜನ ಮಾಡ್ತಿಲ್ಲ. ಒಂದು ಸಂಘ ಜನರನ್ನು ಪ್ರಚೋದಿಸಿ ತಮ್ಮ ಬೇಳೆ ಬೇಯಿಸ್ಕೋತಿದೆ. ಅಂಥ ಸಣ್ಣ ಪುಟ್ಟ ಘಟನೆ ಬಿಟ್ಟರೆ ಅಲ್ಲಿರೋ ಕನ್ನಡಿಗರು, ಮರಾಠಿಗಳು ತುಂಬ ಅನ್ಯೋನ್ಯವಾಗಿ ಬದುಕ್ತಿದ್ದಾರೆ. ತುಂಬಾನೇ ಟೈಮ್ ತಗೊಳ್ತಾ ಇದ್ದೀರಾ ದೀಪಾ. ನಡೆದಿರೋ ಘಟನೆ ಬಗ್ಗೆ ಅಷ್ಟೊಂದು ಯಾಕೆ ಯೋಚನೆ ಮಾಡ್ತಿದ್ದೀರಾ? ಹೇಳಿ, ಆ ಟೆರರಿಸ್ಟ್ ಯಾರು ಮತ್ತೆ ಆ ಬಾಂಬ್ ಬ್ಲಾಸ್ಟ್ನ ಹಿನ್ನೆಲೆ ಏನು?